ನಮಸ್ಕಾರ, ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ಇವತ್ತು ಈ ದಿನದ ಪ್ರಮುಖ 4 ಸುದ್ದಿಗಳ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬಿಡದಿ ಟೌನ್ಶಿಪ್ ಜಟಾಪಟಿ ಜೋರಾಗಿದೆ. ಇದು ಎಸ್ಪೆಷಲಿ ಡಿ.ಕೆ. ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅಂತ ಆಗಿರುವಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ ಅಂತಂದ್ರೆ ಇದಕ್ಕೆ ನಿರಂತರವಾಗಿ ಈ ಯೋಜನೆಯನ್ನ ಮಾಡಿ ತೀರ್ತೀನಿ ಎನ್ನುವಂತಹ ವಾದ ಡಿ.ಕೆ. ಶಿವಕುಮಾರ್ ಅವರದ್ದು. ಇತ್ತ ಕುಮಾರಸ್ವಾಮಿ ಅವರು ಯಾವ ಕಾರಣಕ್ಕೆ ಯೋಜನೆ ಆಗಬಾರ್ದು, ರೈತರಿಗೆ ಅನ್ಯಾಯ ಆಗಬಾರ್ದು ಎನ್ನುವಂಥ ವಾದವನ್ನು ಆರಂಭದಿಂದಲೂ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಬಿಡದಿಯಲ್ಲಿ ರೈತರ ಪರ ನಿಂತು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಬಿಜೆಪಿ ಕೂಡ ಈಗ ಯೋಜನೆಯನ್ನು ಕೈ ಬಿಡಬೇಕು ಅಂತ ಒತ್ತಾಯಿಸಿತು. ಅದಕ್ಕೆ ಪೂರಕವಾಗಿ ಇವತ್ತು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು 11 ಪುಟಗಳ ಸುದೀರ್ಘ ಪತ್ರವನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಬರೆದಿದ್ದಾರೆ. ಪತ್ರದಲ್ಲಿ ಯೋಜನೆಯನ್ನು ಕೈ ಬಿಟ್ಬಿಡಿ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಇನ್ನು ಡಿ.ಕೆ. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಮುನಿಸಿದೆ. ಎಸ್ಪೆಷಲಿ ನಾಯಕತ್ವ ಬದಲಾವಣೆ ಆದಂಥ ಆಸುಪಾಸಿನ ಈ ಮೊದಲ ನಾಯಕತ್ವ ಬದಲಾವಣೆ ಆಗೋದಕ್ಕಿಂತಲೂ ಒಂದು ವಾರ ಮುಂಚೆ ಅಥವಾ ನಾಯಕತ್ವ ಬದಲಾವಣೆ ಆದ ಬಳಿಕ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಇದೆ ಎನ್ನುವಂಥ ಚರ್ಚೆ ಜೋರಾಗಿ ಓಡಾಡ್ತಾ ಇತ್ತು. ಅದಕ್ಕೆ ಇವತ್ತು ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಅದು ನಮ್ಮ ಸಮಸ್ಯೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇತ್ತ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವ ವಿಚಾರದಲ್ಲಿ ಕರ್ನಾಟಕ ವೇಳಾಪಟ್ಟಿಯಂತೆ ನೀರು ಬಿಟ್ಟಿಲ್ಲ. ಯಾಕೆ ಅಂತಂದ್ರೆ ಮುಂಗಾರು ಕೊರತೆಯಾಗಿ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು ಎನ್ನುವಂಥ ದೃಷ್ಟಿಯಿಂದ ನೀರು ಬಿಟ್ಟಿಲ್ಲ. ಈ ಹಿನ್ನೆಲೆ ನಾಳೆ ತಮಿಳುನಾಡು ನೀರು ನಿರ್ವಹಣಾ ಸಮಿತಿಯಿಂದ ದೆಹಲಿ ಒಂದು ಹೈ ವೋಲ್ಟೇಜ್ ಸಭೆ ಇದೆ. ಇನ್ನು ನಿನ್ನೆ ತಾನೇ ನಾನು ಮಾತಾಡ್ತಾ ಇದ್ದೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ. ದೆಹಲಿ ಅಂಗಳದಲ್ಲಿ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಿಂದ ದೆಹಲಿಗೆ ವಾಪಸ್ಸಾದ ಬಳಿಕ ಮತ್ತು ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ಈಗಾಗಲೇ ಕೇರಳದಿಂದ ದೆಹಲಿಗೆ ತೆರಳಿದ್ದಾರೆ. ನಾಳೆ ಅಥವಾ ನಾಡಿದ್ದು ಅಥವಾ ಮುಂದಿನ 3 ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಒಂದು ಹೈಕಮಾಂಡ್ ಅಂಗಳದಲ್ಲಿ ಸಭೆ ಆಗುವಂತ ನಿರೀಕ್ಷೆ ಇದೆ. ಇವೆಲ್ಲ ಸುದ್ದಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಲೆಟ್ಸ್ ಕಮ್ ಬ್ಯಾಕ್ ಟು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರಂತರವಾಗಿ ಜೆಡಿಎಸ್ ಈ ಯೋಜನೆ, ಅದರ ಎಸ್ಪೆಷಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಯೋಜನೆಯನ್ನು ಕೈ ಬಿಡಲೇಬೇಕು, ಇದರಿಂದ ರೈತರಿಗೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗ್ತಾ ಇದೆ ಎನ್ನುವಂಥ ಆಗ್ರಹವನ್ನು ಮಾಡ್ತಾ ಇದೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಯೋಜನೆಯನ್ನು ಮಾಡ್ತೀವಿ ಎನ್ನುವಂಥ ನಿಲುವಿಗೆ ಬಂದಿರುವಂಥದ್ದು. ಅದರ ಮುಂದಿನ ಹಂತವಾಗಿ ಇವತ್ತು ಎಚ್.ಡಿ. ದೇವೇಗೌಡರು ಪತ್ರವನ್ನೇ ಬರೆದುಬಿಟ್ರು ಡಿ.ಕೆ. ಶಿವಕುಮಾರ್ ಅವರಿಗೆ. 11 ಪುಟಗಳ ಸುದೀರ್ಘ ಪತ್ರ 11 ಪುಟಗಳು ಕೂಡ ಓದಲಿಕ್ಕೆ ತುಂಬ ಸಮಯ ತಗೊಳುತ್ತೆ. ಜಿಸ್ಟ್ ಹೇಳ್ತೇನೆ, ಪತ್ರದಲ್ಲಿ ಏನಿದೆ, ಪ್ರಮುಖ ಅಂಶಗಳೇನಿದ್ದಾವೆ ಪತ್ರದಲ್ಲಿ ಎನ್ನುವಂಥದ್ದನ್ನು ಯಥಾವತ್ತು ನಿಮಗೆ ಓದಿ ಹೇಳ್ತೀನಿ. ರಾಮನಗರ ಮತ್ತು ಕನಕಪುರ ತಾಲೂಕುಗಳಲ್ಲಿ ಕೈಗಾರಿಕಾಭಿವೃದ್ಧಿಗೆ ಸರ್ಕಾರ ಈಗಾಗಲೇ ಸಾವಿರಾರು ಎಕರೆ ರೈತರ ಭೂಮಿಯನ್ನು ವಶಪಡಿಸಿಕೊಂಡಿದೆ. ಬೆಂಗಳೂರಿಗೆ ಹೊಂದಿಕೊಂಡಿರುವ ಕಾರಣಕ್ಕೆ ಈ ಭಾಗದಲ್ಲಿ ಹಲವಾರು ಖಾಸಗಿ ಉದ್ದಿಮೆಗಳು ಸ್ಥಾಪನೆಯಾಗಿವೆ. ಇಂತಹ ಸ್ಥಿತಿಯಲ್ಲಿ ಮತ್ತಷ್ಟು ಟೌನ್ಶಿಪ್ ಯೋಜನೆಗಾಗಿ ಕೃಷಿ ಸಾಗುವಳಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ರೈತರನ್ನ ಒಕ್ಕಲೆಬ್ಬಿಸುವುದು ಬೇಡ. ರೈತರ ಜೀವನಕ್ಕೆ ಉಪಕಸುಬು ಆಗಿರುವ ಹೈನುಗಾರಿಕೆ, ರೇಷ್ಮೆ ಬೆಳೆಗಳನ್ನ ತಮ್ಮ ಜೀವನ ನಿರ್ವಹಣೆಗೆ ಆಶ್ರಯಿಸಿಕೊಂಡಿದ್ದಾರೆ. ಈ ಭೂ ಸ್ವಾಧೀನದಿಂದ ಸಾವಿರಾರು ಕುಟುಂಬಗಳ ಜೀವನ ನಿರ್ವಹಣೆಗೆ ಧಕ್ಕೆ ಉಂಟಾಗಿ ರೈತ ಕುಟುಂಬದ ಯುವಕರು ಬೀದಿ ಪಾಲಾಗುತ್ತಾರೆ. 1,000 ಎಕರೆ ಅಂಗಳವುಳ್ಳ ಮತ್ತು ಹಲವು ದಶಕಗಳಿಂದ ನೀರಾವರಿಗೆ ಆಶ್ರಯವಾಗಿದ್ದ ಬೈರಮಂಗಲ ಕೆರೆಯು ಇಂದು ವೃಷಭಾವತಿ ಕಣಿವೆಯಿಂದ ಬರುವ ತ್ಯಾಜ್ಯದ ನೀರು ಮತ್ತು ಕೈಗಾರಿಕಾ ಮಾಲಿನ್ಯ ನೀರಿನಿಂದ ತುಂಬಿ ಕೆರೆ ಅಂಗಳ ನೊರೆ ಮತ್ತು ಕಳೆಯಿಂದ ಆವೃತವಾಗಿದೆ. ಇದರಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಾಸಿಸುತ್ತಿರುವ ನಾಗರಿಕರು ಮತ್ತು ಜಾನುವಾರುಗಳ ಮೇಲೆ ಪರಿಸರ ಮಾಲಿನ್ಯ, ಕಲುಷಿತ ನೀರಿನ ವಾಸನೆಯಿಂದ ತೀವ್ರತರವಾದಂತಹ ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ, ಸಣ್ಣ ನೀರಾವರಿ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅಂದಾಜು 300 ಕೋಟಿ ವೆಚ್ಚದಲ್ಲಿ ಈ ಕೆರೆಯನ್ನ ಪುನರ್ಜೀವಗೊಳಿಸಲು ಕೈಗೊಂಡಿರುವ ಯೋಜನೆಗಳು ದಶಕಗಳಿಂದ ನೆನೆಗುದಿಗೆ ಬಿದ್ದಿವೆ. ಇಂತಹ ಪರಿಸ್ಥಿತಿಯಲ್ಲಿ ಬೈರಮಂಗಲ ಕೆರೆಯ ಪಕ್ಕದಲ್ಲಿ ಸಮಗ್ರ ಉಪನಗರ ಯೋಜನೆಯನ್ನು ಕೈಗೊಂಡು ಸುತ್ತಮುತ್ತಲಿನ ಪರಿಸರಕ್ಕೆ ಧಕ್ಕೆ ತರುವುದು ಸಾರ್ವಜನಿಕ ದೃಷ್ಟಿಯಲ್ಲಿ ಒಳ್ಳೆಯದಲ್ಲ. 2009ರಲ್ಲಿ ಯಡಿಯೂರಪ್ಪನವರು DLF ಸಂಸ್ಥೆ ಠೇವಣಿ ಇಟ್ಟಿದ್ದ 400 ಕೋಟಿ ರೂಪಾಯಿ ಹಣವನ್ನ BMRDA ಸಂಸ್ಥೆ ಮುಖೇನ ಬಡ್ಡಿ ಸಮೇತ ವಾಪಸ್ಸು ಮಾಡಿ ಈ ಯೋಜನೆಯನ್ನ ಕೈಬಿಟ್ಟಿದ್ದರು. 2006ರಿಂದ 2008ರಲ್ಲಿ ಹಿರಿಯ ಮುಖಂಡರಾದ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಬಿಡದಿ ಟೌನ್ಶಿಪ್ ನಿರ್ಮಾಣದ ತೀರ್ಮಾನದಲ್ಲಿ ಅವ್ಯವಹಾರ ನಡೆದಿದೆ ಎನ್ನುವ ಆರೋಪದ ಹಿನ್ನೆಲೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ H.K. ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಸತ್ಯ ಶೋಧನಾ ಸಮಿತಿಯನ್ನ ರಚಿಸಿತ್ತು ಎನ್ನುವಂಥದ್ದನ್ನು ಕೂಡ ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ದೇವೇಗೌಡರು. ಈ ಮೇಲಿನ ಎಲ್ಲಾ ಕಾರಣಗಳಿಂದಾಗಿ ಮತ್ತು ಸ್ಪಷ್ಟಪಡಿಸಿದ ಅಂಶಗಳಿಂದ ರಾಜ್ಯ ಸರ್ಕಾರ ಕೈಗೊಂಡಿರುವ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯನ್ನ ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸುತ್ತೇನೆ. ಒಂದು ವೇಳೆ ರಾಜ್ಯ ಸರ್ಕಾರ ನನ್ನ ಮನವಿಗೆ ಕಿವಿಗೊಡದೆ ಹೋದರೆ
ಈಗಾಗಲೇ ನಿರಂತರ ಹೋರಾಟ ಮತ್ತು ಧರಣಿಯಲ್ಲಿ ಭಾಗಿಯಾಗಿರುವ ರೈತರನ್ನ ಬೆಂಬಲಿಸಿ ನಮ್ಮ ಜನತಾದಳ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂಬುದನ್ನು ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ. ನನ್ನ 7 ದಶಕಗಳ ರಾಜಕೀಯ ಜೀವನದಲ್ಲಿ ರಾಜ್ಯ ಮತ್ತು ದೇಶದ ರೈತರ ಹಿತಕ್ಕೆ ಶ್ರಮಿಸಿದ್ದೇನೆ ಹಾಗೂ ಅದಕ್ಕಾಗಿ ಅಧಿಕಾರ ಕೂಡ ತ್ಯಾಗ ಮಾಡಿದ್ದೇನೆ. ರಾಜ್ಯ ಸರ್ಕಾರ ನನ್ನ ಮನವಿಯನ್ನ ತಿರಸ್ಕರಿಸಿದರೆ ಹಾಗೂ ನನ್ನ ಕೂಗಿಗೆ ಮನ ಕೊಡದೆ ಹೋದರೆ ವಿಧಾನಸೌಧದ ಆವರಣದಲ್ಲಿ ಗಾಂಧೀಜಿ ಪ್ರತಿಮೆ ಮುಂದೆ ಕುಳಿತು ಸತ್ಯಾಗ್ರಹ ನಡೆಸುತ್ತೇನೆ ಎಂಬ ಅಂಶವನ್ನ ತಮ್ಮ ಗಮನಕ್ಕೆ ತರಲು ಇಚ್ಛಿಸುತ್ತೇನೆ ಅಂತ ಹೇಳ್ಬಿಟ್ಟು ಮಾಜಿ ಪ್ರಧಾನಿ ದೇವೇಗೌಡರು ಎಚ್ಚರಿಕೆ ನೀಡಿದ್ದಾರೆ. ಇದು ರಾಜಕೀಯ ಪ್ರತಿಷ್ಠೆಯ ವಿಚಾರ ಆಗೋದು ಬೇಡ ಎನ್ನುವಂಥದ್ದು ಎಲ್ಲರ ಕಾಳಜಿ. ರೈತರಿಗೂ ಕೂಡ ಅನ್ಯಾಯ ಆಗೋದು ಬೇಡ ಎನ್ನುವಂಥದ್ದು ಎಲ್ಲರ ಕಾಳಜಿ. ಹಾಗಾಗ್ಬಿಟ್ಟು ಈ ರಾಜಕೀಯ ಮೇಲಾಟದಲ್ಲಿ ಪರ ವಿರೋಧ ಹೇಳಿಕೆಗಳನ್ನು ಕೊಟ್ಟು, ಮಾಧ್ಯಮಗಳ ಹೇಳಿಕೆಗಳನ್ನು ಕೊಟ್ಟು ಮಾತನಾಡೋದಕ್ಕಿಂತಲೂ ಮುಖ್ಯವಾಗಿ ಈಗ ಏನು ಯೋಜನೆಗೆ ಸುಮಾರು 80% ರೈತರ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರದ ವಾದ. ಸಿಂಪಲ್ ಅಪ್ಪ, ಯೋಜನೆಗೆ ಯಾರ್ಯಾರು ಒಪ್ಪಿಗೆ ನೀಡಿದ್ದಾರೆ, ಯಾರ್ಯಾರ ರೈತರ ಜಮೀನು ಎಲ್ಲಿದೆ ಅವ್ರು ಒಪ್ಪಿಗೆ ನೀಡಿದ್ದಾರೆ ಈ ಯೋಜನೆಗೆ ಅಂತ ಒಂದು ವರದಿಯನ್ನು ಬಹಿರಂಗಪಡಿಸಿದ್ರೆ ಮುಗೀತಲ್ಲ, ಒಂದು ಲಿಸ್ಟನ್ನು. ಅಥವಾ ಈ ಕಡೆ ಕುಮಾರಸ್ವಾಮಿ ಅವರು ಈ ಯೋಜನೆಗೆ ರೈತರ ವಿರೋಧ ಇದೆ ಅಂತ ಹೇಳ್ತಿದಾರಲ್ಲ, ಯಾರ್ಯಾರ ರೈತರ ವಿರೋಧ ಇದೆ, ಅವರ ಜಮೀನುಗಳು ಎಲ್ಲೆಲ್ಲಿದ್ದಾವೆ, ಹಾಗಾಗಿ ಸರ್ಕಾರ ಇಷ್ಟೆಲ್ಲ ರೈತರ ವಿರೋಧ ಇಟ್ಕೊಂಡು ಮಾಡೋದು ಬೇಡ, ಇದನ್ನ ಕೈ ಬಿಡಿ ಅಂತ ಆ ಲಿಸ್ಟನ್ನು ಬಹಿರಂಗಪಡಿಸಿದ್ರೆ ಮುಗ್ದೇ ಹೋಯ್ತಲ್ಲ. ರಾಜ್ಯದ ಜನರ ಮುಂದೆ ಬಹಿರಂಗಪಡಿಸಿದರೆ ಇದಕ್ಕೆ ಪರಸ್ಪರ ಹೇಳಿಕೆ, ವಾದ ಪ್ರತಿವಾದ ಮಾಡಿಕೊಂಡು ಈ ವಿಷಯವನ್ನ ರೈತರ ವಿಚಾರದಲ್ಲಿ ರಾಜಕೀಯ ಪ್ರತಿಷ್ಠೆ ಕಣವಾಗಿಸುವಂಥದ್ದು ಸರಿಯಲ್ಲ. ಹಾಗಾಗ್ಬಿಟ್ಟು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು, ಡಿ ಕೆ ಶಿವಕುಮಾರ್ ಅವರು ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂಥದ್ದು ಒಳ್ಳೆಯದು ಅಂತ ಅನಿಸುತ್ತೆ. ಇನ್ನು ನಾನು ನಿನ್ನೆ ತಾನೇ ಮಾತನಾಡ್ತಾ ಇದ್ದೆ ಏನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಇಡೀ ರಾಜ್ಯಕ್ಕೆ ಕುತೂಹಲ ಇದೆ. ರಾಜ್ಯಕ್ಕೆ ಕುತೂಹಲ ಇರೋ ಕಾರಣ ರಾಹುಲ್ ಗಾಂಧಿ ಅವರು ದೆಹಲಿಗೆ ವಾಪಸ್ ಬಂದ ನಂತರ, ವಿದೇಶ ಪ್ರವಾಸದಲ್ಲಿದ್ದಾರೆ, ವಾಪಸ್ ಬಂದ ನಂತರ ಒಂದು ಸಭೆ ಆಗುತ್ತೆ. ಈಗಾಗಲೇ ಕೇರಳದಿಂದ ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು ದೆಹಲಿಗೆ ಹೋಗಿದ್ದಾರೆ. ಈ ಹಿರಿಯ ನಾಯಕರ ಅಥವಾ ವರಿಷ್ಠರ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಬಿ.ಕೆ. ಹರಿಪ್ರಸಾದ್ ಅವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಮ್ಮುಖದಲ್ಲಿ ಒಂದು ಸಭೆ ನಡೆಯುತ್ತೆ. ಈಗ ಸಚಿವ ಸ್ಥಾನ 20 ಸ್ಥಾನಗಳು ಖಾಲಿ ಇದ್ದಾವೆ. ಅದಕ್ಕೆ 45ಕ್ಕಿಂತಲೂ ಹೆಚ್ಚು ಶಾಸಕರ ಲಾಭಿ ಇದೆ, ನಮಗೆ ಸಚಿವ ಸ್ಥಾನ ಬೇಕು ಅಂತ. ಹಾಗಾಗ್ಬಿಟ್ಟು ಸಚಿವ ಸ್ಥಾನದ ಕುರಿತಂತೆ ಒಂದು ಸಭೆ ನಡೆಸಿ ಒಂದು ಶಾರ್ಟ್ ಲಿಸ್ಟ್ ಆಗುತ್ತೆ, ಯಾರ್ಯಾರಿಗೆ ಕೊಡಬೇಕು, ಹಿರಿಯರು ಯಾರಿದ್ದಾರೆ. ಮುಂದಿನ ನಾನು ಆಗಲೇ ಹೇಳಿದಾಗೆ, ನಿನ್ನೆ ವಿಡಿಯೋದಲ್ಲಿ ಹೇಳಿದಾಗೆ, ಸಂಘಟನೆ ದೃಷ್ಟಿಯಿಂದ 2028ರ ಚುನಾವಣಾ ದೃಷ್ಟಿಯಿಂದ ಯಾರಿಗೆ ಕೊಟ್ಟರೆ ಪಕ್ಷಕ್ಕೆ ಲಾಭ ಆಗುತ್ತೆ ಎನ್ನುವಂಥ ಒಂದು ಮಾನದಂಡವನ್ನು ಇಟ್ಕೊಂಡು ಏನು ಶಾರ್ಟ್ ಲಿಸ್ಟ್ ಮಾಡಿ ಶಾಸಕರಿಗೆ ಮಂತ್ರಿಗಿರಿಯನ್ನು ಹಂಚಲಾಗುತ್ತದೆ ಎನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಇನ್ನು ಸತೀಶ್ ಜಾರಕಿಹೊಳಿ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವೆ ಭಿನ್ನಾಭಿಪ್ರಾಯ ಇದೆ, ಇಬ್ಬರ ನಡುವೆ ಮುನಿಸಿದೆ. ಅನ್ಡೌಟೆಡ್ಲಿ ಇಲ್ಲಿಗೆ 2-2.5-3 ತಿಂಗಳಿಗಿಂತಲೂ ಹಿಂದೆ ಕೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನಲ್ಲಿ ಯಾರು ಬಣ ಅಂದರೆ ಅದು ಅನ್ಡೌಟೆಡ್ಲಿ ಸಿದ್ದರಾಮಯ್ಯ ಅವರು ಬಣ. ಅದೇನಾಯಿತು ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಆಸುಪಾಸಿನಲ್ಲಿ, ಮುಖ್ಯಮಂತ್ರಿ ಆಗುವುದಕ್ಕೂ ಒಂದು ವಾರ ಮುಂಚಿನ ದಿನಗಳಲ್ಲಿ ಮತ್ತು ಮುಖ್ಯಮಂತ್ರಿ ಆದ ಬಳಿಕ ಒಂದೇ ಹೆಲಿಕಾಪ್ಟರ್ನಲ್ಲಿ ದೆಹಲಿಗೆ ಹೋಗಲಿಲ್ಲ, ಏನು ಸಿದ್ದರಾಮಯ್ಯ ಅವರು ದೆಹಲಿ ಕರೆಸ್ಕೊಂಡ್ರು, ಸತೀಶ್ ಜಾರಕಿಹೊಳಿ ಅವರು ಹೋಗಲಿಲ್ಲ ಎನ್ನುವಂಥ ಒಂದಷ್ಟು ಹೇಳಿಕೆಗಳು, ಒಂದಷ್ಟು ಚರ್ಚೆಗಳು ನಡೆಯಿತು. ಹಾಗಾಗ್ಬಿಟ್ಟು ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯನವರ ನಡುವೆ ಭಿನ್ನಾಭಿಪ್ರಾಯ ಇದೆ, ವೈಯಕ್ತಿಕ ಮುನಿಸು ಇದೆ ಎನ್ನುವಂತಹ ವಿಷಯ ಹರಿದಾಡ್ತಾ ಇತ್ತು. ಇದ್ರ ಬಗ್ಗೆ ಇವತ್ತು ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ನಿಮ್ಮ ನಡುವೆ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಏನೋ ಭಿನ್ನಾಭಿಪ್ರಾಯ ಇದೆ ಅಂತ ಚರ್ಚೆ ಆಗ್ತಿದೆಯಲ್ಲ. ಇದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಏನಂದ್ರು, ಅದು ರಾಜ್ಯದ ಸಮಸ್ಯೆ ಏನಲ್ಲ, ಅದು ನಮ್ಮ ಸಮಸ್ಯೆ ಅಂತ ಅಂದರು. ಇಲ್ಲಿಗೆ ಏನೋ ವೈಯಕ್ತಿಕ ಭಿನ್ನಾಭಿಪ್ರಾಯ ಇದೆ ಎನ್ನುವಂಥ ಒಂದು ಸುಳಿವು ಸಿಕ್ಕಂಗೆ. ಯಾಕೆ ಅಂತಂದರೆ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷನೂ ಕೂಡ ಆಗಬೇಕು, ನನಗೆ ಮಂತ್ರಿ ಪಟ್ಟ ಕೂಡ ಬೇಕು ಎನ್ನುವಂಥ ವಾದವನ್ನು ನಾಯಕತ್ವ ಬದಲಾವಣೆಯ ಸಮಯದಲ್ಲಿ ಹೈಕಮಾಂಡ್ ಮುಂದಿಟ್ಟರು. ಆದರೆ ಕಾಂಗ್ರೆಸ್ನವರು ಇಲ್ಲ, ಇನ್ಮೇಲೆ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ, ಹಾಗೆಲ್ಲ 2 ಕೊಡ್ಲಿಕ್ಕೆ ಆಗಲ್ಲ, ನೀವು KPCC ಅಧ್ಯಕ್ಷರಾಗೋದಾದರೆ ಮಂತ್ರಿ ಸ್ಥಾನವನ್ನು ಕೈ ಬಿಡಬೇಕಾಗುತ್ತೆ, ಅದರ ಆಸೆ ಬಿಡಬೇಕಾಗುತ್ತೆ ಅಂತ ಹೇಳಿದ್ರು. ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ನಾನೇನಾದರೂ ಮಂತ್ರಿ ಸ್ಥಾನ ಕೈಬಿಟ್ಟು KPCC ಸಾರಥಿ ಆದರೆ ನನಗೆ ಬೆಳಗಾವಿ ರಾಜಕಾರಣದ ಹಿಡಿತ ತಪ್ಪೋಗುವ ಸಾಧ್ಯತೆ ಇದೆ, ಹಾಗಾಗ್ಬಿಟ್ಟು ನಾನು ಮಂತ್ರಿ ಸ್ಥಾನದಲ್ಲೇ ಮುಂದುವರಿತೀನಿ ಅಂತಂದರು. ಹಾಗಾಗ್ಬಿಟ್ಟು ಬಿ.ಕೆ. ಹರಿಪ್ರಸಾದ್ ಅವರನ್ನು KPCC ಅಧ್ಯಕ್ಷರಾಗಿ ಹೈಕಮಾಂಡ್ ಆಯ್ಕೆ ಮಾಡ್ತು. ಹಾಗಾಗ್ಬಿಟ್ಟು ಅದು ಎಲ್ಲ ಒಂದು ಕಡೆ ನನಗೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಬಳಿ ಮಾತನಾಡಿ ಈ 2 ಹುದ್ದೆಗಳನ್ನು ನನಗೆ ಕೊಡಿಸ್ಲಿಲ್ವಲ್ಲ ಎನ್ನುವಂಥ ಮುನಿಸು ಸತೀಶ್ ಜಾರಕಿಹೊಳಿ ಅವರಿಗೆ ಇರಬಹುದು ಎನ್ನುವಂಥ ಚರ್ಚೆ
ಒಂದು ಆ್ಯಂಗಲ್ನ ಚರ್ಚೆ ಈಗ ಓಡಾಡ್ತಾ ಇದೆ. ಇನ್ನೂ ಹಲವು ವಿಶ್ಲೇಷಕರು ಇನ್ನೂ ಹಲವು ರೀತಿಯ ಆ್ಯಂಗಲ್ಗಳಲ್ಲಿ ಈ ಸುದ್ದಿಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ತಮಿಳುನಾಡು ನೀರಿನ ವಿಚಾರ. ಪ್ರತಿ ವರ್ಷದಂತೆ ವೇಳಾಪಟ್ಟಿ ಪ್ರಕಾರ ಕರ್ನಾಟಕ ಈ ಬಾರಿ ತಮಿಳುನಾಡಿಗೆ ನೀರು ಬಿಡುವಂಥ ವಿಚಾರದಲ್ಲಿ, ಯಾಕಂತಂದರೆ ಕುಡಿಯೋ ನೀರಿಗೆ ನಮಗೆ ಮೊದಲನೇ ಆದ್ಯತೆ ಆಗಬೇಕು. ರಾಜ್ಯದಲ್ಲಿ ಮುಂಗಾರು ಕೊರತೆ ಆಗಿರೋದ್ರಿಂದ ನಮಗೆ ಮಳೆ ಇಲ್ಲ, ಜಲಾಶಯದ ಒಡಲು ಬತ್ತಾ ಇದೆ. ಹಾಗಾಗ್ಬಿಟ್ಟು ನಾವು ತಮಿಳುನಾಡಿಗೆ ನೀರು ಬಿಡಲ್ಲ ಎನ್ನುವಂಥ ಒಂದು ಸ್ಪಷ್ಟ ನಿಲುವನ್ನು ತಗೊಂಡಿರುವಂಥದ್ದು. ವೇಳಾಪಟ್ಟಿ ಪ್ರಕಾರ ಕರ್ನಾಟಕ ತಮಿಳುನಾಡಿಗೆ ಒಟ್ಟು ಜೂನ್ ತಿಂಗಳಲ್ಲಿ 9.19 TMC ಹಾಗೂ ಜುಲೈ ತಿಂಗಳಲ್ಲಿ 31.34 TMC ಸೇರಿದಂತೆ ಒಟ್ಟು 40.43 TMC ನೀರನ್ನು ತಮಿಳುನಾಡಿಗೆ ಹರಿಸಬೇಕಾಗಿತ್ತು. ಆದರೆ ಕರ್ನಾಟಕ ಹರಿಸಿರುವಂಥ ನೀರೆಷ್ಟು? ತಮಿಳುನಾಡಿಗೆ ಕೇವಲ ಹರಿಸಿರುವಂಥ ನೀರು 4 TMC ಮಾತ್ರ. ಉಳಿದ ಪ್ರಮಾಣದ ನೀರನ್ನು ತಕ್ಷಣ ನಮಗೆ ಬಿಡುಗಡೆ ಮಾಡಬೇಕು ಎನ್ನುವಂಥದ್ದು ತಮಿಳುನಾಡಿನ ವಾದ. ಕರ್ನಾಟಕದ ವಾದ ಏನು ಅಂತಂದರೆ, ರಾಜ್ಯದಲ್ಲಿ ಕಾವೇರಿ ಜಲಾಶಯದ ನೀರಿನ ಸಂಗ್ರಹ ತೀರಾ ಕುಸಿದೋಗಿದೆ, ನಮಗೆ ಮುಂಗಾರು ಕೊರತೆ ಆಗಿದೆ, ತಮಿಳುನಾಡಿಗಾದರೂ ಹಿಂಗಾರು ಮಳೆ ಬರಬಹುದು ಎನ್ನುವಂಥ ಒಂದು ಭರವಸೆ ವಿಶ್ವಾಸ ಇದೆ. ನಮಗೆ ಕುಡಿಯುವ ನೀರು ಮೊದಲೇ ಆದ್ಯತೆ ಆಗಬೇಕು. ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಬಹುದು. ಹಾಗಾಗ್ಬಿಟ್ಟು ತಮಿಳುನಾಡಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಹರಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಕರ್ನಾಟಕದ ಒಂದು ವಾದ. ಈ ವಾದ ಪ್ರತಿವಾದವನ್ನು ಆಲಿಸಿದ ತಮಿಳುನಾಡು ನೀರು ಸಂಗ್ರಹಣಾ ಸಮಿತಿ ಅಂದರೆ ಈ ಕರ್ನಾಟಕದ ವಾದವನ್ನು ಕೇಳಿಸ್ಕೊಳ್ಳುತ್ತೆ, ತಮಿಳುನಾಡಿನ ವಾದವನ್ನು ಕೇಳಿಸ್ಕೊಳ್ಳುತ್ತೆ. ಇಂತಿಷ್ಟು ನೀರನ್ನು ಬಿಡಬೇಕು ಅಥವಾ ಸದ್ಯದ ಕರ್ನಾಟಕದ ಪರಿಸ್ಥಿತಿ ಇರೋದ್ರಿಂದ ತಮಿಳುನಾಡು ಸಹಕರಿಸಬೇಕು ಎನ್ನುವಂಥ ಒಂದು ಸೂಚನೆಯನ್ನು ಕೊಡಬಹುದು ಎನ್ನುವಂಥ ಒಂದು ಅಂದಾಜಿದೆ. ಇದರೊಂದಿಗೆ ಇವತ್ತಿನ ಪ್ರೇಮ್ ಸೆಗ್ಮೆಂಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.